ಈ ರಶ್ ಅಲ್ಲಿ 100 ರೂಪಾಯಿ ಟಿಕೆಟ್ ಅವರು ಇದ್ದಾರೆ. ನಿಜವಾಗ್ಲೂ ಇಲ್ಲಿವರೆಗೂ ಇದ್ದಾರೆ, ಅಲ್ಲಿಂದ ಸ್ಟಾರ್ಟಿಂಗ್ ಇಂದ. ನಾವೇನ್ ಕನೆಕ್ಟ್ ಮಾಡ್ತೀವಿ ಅದು ಇಲ್ಲೇ ಎಲ್ಲ ಬಿಟ್ಬಿಟ್ಟಿದೆ. ವೆಲ್ಕಮ್ ಬ್ಯಾಕ್ ಟು ಭಾವನಗೌಡ ಯೂಟ್ಯೂಬ್ ಚಾನಲ್. ಇವತ್ತು ಟ್ಯೂಸ್ಡೇ ಆ್ಯಂಡ್ ನಾನು ಮಂಜುಳಾ ಚಾವಿ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಸೊ ಈ ವ್ಲಾಗಲ್ಲಿ ಮೈಸೂರಿಗೆ ಏನೇನು ಮಾಡ್ತೀವಿ ಅಂತ ತೋರಿಸ್ತೀನಿ. ಆ್ಯಂಡ್ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಗೋ ಸಬ್ಸ್ಕ್ರೈಬ್ ಭಾವನಗೌಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಆಗಿದೆ, ತುಂಬ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಲೆಟ್ಸ್ ಗೋ. ಲೇಟ್ ಆಯಿತು, ಬಸ್ಸು ಇಲ್ಲಿ ಸಿಗೋದು ಕಷ್ಟ. ಲೆಟ್ಸ್ ಗೋ, ಸ್ಟೇ ಟ್ಯೂನ್ ಗೈಸ್. ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು. ಸೊ ಇವಾಗ ನಮ್ಗೆ ಬಸ್ ಸಿಕ್ಕಿದೆ. ಇವಾಗ ಸತ್ತಿ ಹೋಗ್ತೀವಿ. ಬಸ್ ಎಲ್ಲ ಖಾಲಿ. ಏನು ಎಲ್ಲಿ ಲೇ ಇಲ್ಲೇ ಇಲ್ಲೇ ಅಷ್ಟಾಗ್ತ ಫುಲ್ ತೋರ್ಸು. ಹಾ ಚೆನ್ನಾಗಿದೆ. ಕೋಲ್ಗೇಟ್ ಅಡ್ವರ್ಟೈಸ್ ಕೊಡ್ತಾಳೆ ಇದು. ಸ್ಮೈಲ್ ನೋಡು. ಯಾಕೆ ಭಾವನಾ ಅವರೇ ಏನಾಯ್ತು? ಯಾಕೆ ಹಿಂಗ್ ಕೂತಿದ್ದೀರಾ? ಯಾಕೆ ನಿದ್ದೆ ಮಾಡಿಲ್ಲ? ಸೊ ಗೈಸ್, ಫೈನಲಿ ಈಗ ನಾವು ಮೈಸೂರು ರೀಚ್ ಆಗಿದೀವಿ. ಟೈಮ್ ಬಂದು 10:25 ಅಂಡ್ ಮೈಸೂರು ಅಂದ ತಕ್ಷಣ ನಮ್ಗೆ ನೆನಪಾಗೋದು ದೋಸೆ. ಸೊ ಇವಾಗ ನಾವು ಮೈಲಾರಿ ಹೋಟೆಲ್ಗೆ ಹೋಗ್ತಾ ಇದೀವಿ. ದೋಸೆ ತಿನ್ಕೊಂಡು ಆಮೇಲೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ. ಲೆಟ್ಸ್ ಗೋ. ಇದಾಳೆ ಫೈನಲಿ ಇವಾಗ ನಾವು ಬಂದಿದೀವಿ ಮೈಲಾರಿ ಹೋಟೆಲ್. ಗೋ. ಹೆಂಗಿದೆ? ಕರೆ ಬೀಳ್ತಿದ್ದೀರಾ? ಸಾರಿ. ಇವಾಗ ನಂತರ ಹಾಕ್ಬಿಡಿ, ಫಸ್ಟ್ ಹಾಕ್ಬಿಡಿ. ಸೊ ಗೈಸ್, ನಾವು ಇವಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಮಂಜುಳಾ ಅಲ್ಲಿದ್ದಾಳೆ, ಯಾರೋ ಪಾಪ ನೋಡ್ತಿದ್ದಾಳೆ ಅಲ್ಲಿ. ಅಂಡ್ ನಾನು ಚಾವಿ ಈ ಕಡೆ ನೋಡು ಬೇಗ. ಸೊ ಗೈಸ್, ಫೈನಲಿ ನಾವಿವಾಗ ಚಾಮುಂಡಿ ಬೆಟ್ಟಕ್ಕೆ ಬಂದಿದೀವಿ. ಇವಾಗ ಟೈಮ್ ಬಂದು 11:45. ಇವಾಗ ಬಂದಿದೀವಿ. ಅಂಡ್ ಇದೇವರ ಹೆಸರೇನು? ಮಹಿಷಾಸುರ. ಇದರಿಂದ ಇವಾಗ ಹೋಗ್ತೀವಿ. ಎಷ್ಟು ತಣ್ಣ ಗಾಳಿ ಬರ್ತಿದೆ ಅಂದ್ರೆ ಭಾವನಾನೇ ಆರೋಗ್ತಾವಳೆ. ನಿನ್ ಮೈಕ್ ಆನ್ ಆಗಿಲ್ಲ, ನೀನ್ ಮಾತಾಡೋದು ಕೇಳ್ಸಲ್ಲ. ಮಂಜುಳಂಗಾಲೆ ಸಾಕಾಗೋಯ್ತು. ಹೆಂಗಿತ್ತು ನಿಮ್ಮ ಬಸ್ ರೈಡ್? ಗೈಸ್, ಫುಲ್ ರಶ್ ಇದೆ ಗೈಸ್. ತುಂಬಾ ಬೇಗ ಬಂದಿದೀವಿ. ಫುಲ್ ರಶ್ ಇದೆ. ಎಷ್ಟು ಜನ ಇದಾರೆ ನೋಡಿ. ಒಂದೇ ಕಡೆ ಬಿಡ್ತಿದ್ದಾರೆ. ಈ ರಶ್ ಅಲ್ಲಿ 100 ರೂಪಾಯಿ ಟಿಕೆಟ್ ಅವರು ಇದ್ದಾರೆ. ನಿಜವಾಗ್ಲೂ ಇಲ್ಲಿವರೆಗೂ ಇದ್ದಾರೆ, ಅಲ್ಲಿಂದ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ. ಓಹ್, ಜನ ಸಾಗರ. ನಾವು ದರ್ಶನ ಯಾವಾಗ ಮಾಡ್ಕೊಳ್ಳೋದು? ಮೇಬಿ 3 ಗಂಟೆ ಆಗುತ್ತೆ. 3 ಗಂಟೆ ಆದ್ಮೇಲೆ ಸಿಗ್ತೀವಿ ಗೈಸ್. ಪ್ರಿನ್ಸಿಪಲ್ ಮೇಡಮ್ ಹೆಂಗ್ ಕಾಣ್ತಾರೆ?
ಸೊ ಗೈಸ್ ಕಾಲು ನೋವು ಬಂದು ನಾಚಿಕೆ ಆಗಲ್ಲ, ನಿನ್ಗೆ ನಾಚಿಕೆ ಆಗಲ್ಲ. ದೇವಸ್ಥಾನಕ್ಕೆ ಬಂದ್ಬಿಟ್ಟು ಸುಸ್ತಾಗ್ಬಿಟ್ಟು ಹಿಂಗ್ ಕೂತಿದ್ದೀವಿ ನೋಡಿ. ಎದ್ದ ಸೊ ಗೈಸ್ ಪ್ರಸಾದ ಕೊಟ್ರು. ಈಗ ಮಂಜುಳ ತಗೊಂಡು ಹೋಗ್ತಾ ಇದ್ದಾಳೆ. ಸೊ ಗೈಸ್ ಫೈನಲಿ ವಿ ಮೇಡ್ ಇಟ್ ಹಿಯರ್. 1:30 ಅದೇ ಇವಾಗ ಬಂದಿದ್ದೀವಿ ಒಳಗೆ. ಸೊ ಗೈಸ್ ಫೈನಲಿ ದರ್ಶನ ಇವಾಗ ಆಯ್ತು. ಇವಾಗ ಟೈಮ್ ಬಂದು 1:45. ಒಳಗೆ ಹೋಗಿದ್ದೆ ಎಷ್ಟು ಗಂಟೆಗೆ? ಇಲ್ಲಿ 12ಗೆ ಬಂದಿದ್ದ ಒಳಗ್ ನಾವು. 1 hour ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಗೆ. ಇಲ್ಲ ಬ್ರೋ 12:30 ಆಗಿತ್ತು. ನಾವು ಟಿಕೆಟ್ ಎಲ್ಲ ತಗೊಂಡು ಒಟ್ಟು ಬೇಗ ಬಂದ್ವಿ ಬ್ರೋ ಅಂತ. ಸೊ ಗೈಸ್ ಇವಾಗ ಚಾರ್ವಿ ಕೈ ಕಟ್ಕೊಂತಿದ್ದಾಳೆ, ಕಟ್ಟುತ್ತಾ ಇದ್ದಾರೆ ನೋಡಿ. ಇವಾಗ ಮಂಜುಳಗೆ ಕಟ್ಟುತ್ತಿದ್ದಾರೆ. ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಗೆ ಬಂದಿದ್ದೀವಿ. 3 ಗಂಟೆಗೆ 8 ನಿಮಿಷ ಇದೆ. ಆ್ಯಕ್ಚುಲಿ ನಾವು ಬೇಗನೆ ಹೊರಗೆ ಬಂದ್ವಿ, ಬಟ್ ಫೋಟೋಸ್ ಅದು ಇದು ಅಂದ್ಬಿಟ್ಟು ಲೇಟ್ ಆಯಿತು. ಇವಾಗ ಊಟಕ್ಕಂತ ನಿಂತಿದ್ದೀವಿ. ಇಲ್ಲಿ ರಶ್ ಏನಾದ್ರು ಖಾಲಿ ಆದರೆ ಊಟಕ್ಕೆ ಹೋಗ್ತೀವಿ. ಇಲ್ಲಿ ಇಲ್ಲ ಅಂದರೆ ಹೊರಗಡೆ ಹೋಗಿ ಊಟ ಮಾಡಬೇಕಾಗುತ್ತೆ. ಸೊ ಲೆಟ್ಸ್ ಸಿ, ಹೊರಗೆ ಹೋದರೆ ತೋರಿಸ್ತೀವಿ. ಎಲ್ಲ ಚುರುಮುರಿ ತೊಗೊಂಡಿದ್ದಾಳೆ, ತಿಂತಾ ಇದ್ದಾಳೆ. ಇವಾಗ ನಾನೇ ಚಾರಿ ಬೇರೆ ಏನಾದ್ರು ತೊಗೋಬೇಕು. ಇಲ್ಲಿ ಚಕ್ಲಿ ಸಿಗುತ್ತಂತೆ, ಅದನ್ನು ಟ್ರೈ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನೋಡೋಣ, ಊಟ ಕೆಳಗೋಗಿ ಮಾಡಬೇಕು. ಭಯ ಆಗ್ತಿದೆ. ಬಿಸಿ ಇದೆ. ಸೊ ಗೈಸ್ ಆ್ಯಕ್ಚುಲಿ ಚೆನ್ನಾಗಿತ್ತು. ಏನಂದರೆ ಮರ್ತೋಗ್ತಿರಲ್ಲ, ಸೂಪ್ ಚೆನ್ನಾಗಿತ್ತು. ನಮಗೆ ಅದು ಸ್ಟಾರ್ಟಿಂಗ್ ತಿಂದ ತಕ್ಷಣ ಅದು ಸೂಪಿನ ಫುಲ್ ಟೇಸ್ಟ್ ಬಂದ್ಬಿಟ್ಟು ಅದು ಹಾಕ್ಬಿಟ್ಟೆ ಮಾಡೋದು. ಅದೇನು ನನಗೆ ಅಷ್ಟು ಸೂಪ್ ಇಷ್ಟ ಆಗಲ್ಲ, ಅದು ಸ್ಟಾರ್ಟಿಂಗ್ಗೆ ಅರ್ಧೋಟ್ಬಿಡ್ತಲ್ಲ. ಸೊ ಒಂಥರ ಅನಿಸ್ತು. ಆಮೇಲೆ ಹೋಗ್ತಾ ಹೋಗ್ತಾ ಚಕ್ಲಿ ಜೊತೆ ತಿಂದಾಗ ನಿಜ ಚೆನ್ನಾಗಿ ಅನಿಸ್ತು. ನಿಮ್ಗೆ ಹೆಂಗೆ ಅನಿಸ್ತು? ಚೆನ್ನಾಗಿತ್ತಾ? ಹೋಗ್ತಾಳೆ ಅಕ್ಕ ಫುಲ್ಲು. ಸೊ ಇವಾಗ ಎಲ್ಲೋಗ್ಬೇಕಂತ ಡಿಸೈಡ್ ಮಾಡ್ತಾ ಇದ್ದೀವಿ. ಇನ್ನು ಊಟಕ್ಕೆ ನೋಡ್ಬೇಕು. ರೈಸ್ ಊಟ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದು 6:30 ಆಗಿದೆ. ಚಾಮುಂಡಿ ಬೆಟ್ಟಕ್ಕೆ ಮತ್ತೆ ರಿಟರ್ನ್ ಬಂದಿದ್ದೀವಿ. ಯಾಕೆ ಅಂತಂದರೆ ಮೈಕಿಂದು ಏನಾದ್ರು ಫೋನಿಗೆ ಕನೆಕ್ಟರು ನಾವೇನು ಕನೆಕ್ಟ್ ಮಾಡ್ತೀವಿ ಅದು ಇಲ್ಲೇ ಎಲ್ಲ ಬಿಟ್ಬಿಟ್ಟಿದೆ. ಅಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋದ್ಮೇಲೆ ನೋಡ್ಕೊಂಡಿದ್ದೀವಿ. ಮತ್ತೆ ರಿಟರ್ನ್ ಬಂದು ಇಲ್ಲೆಲ್ಲ ಹುಡ್ಕೋರು ಇಲ್ಲ. ಇನ್ನೇನು ಅಂದ್ಬಿಟ್ಟು ಬಸ್ಸಿಗೆ ಕಾಯ್ಕೊಂಡು ಕೊಟ್ಟಿದ್ವಿ. ಸರಿ ಪ್ರಸಾದ ಕೊಡ್ತಿದ್ರು. ಸೊ ಎಲ್ಲರೂ ಇವಾಗ ಪ್ರಸಾದ ತಿಂತಾ ಇದ್ದೀವಿ. ಆಪ್ಷನೇ ಇಲ್ಲ. ಸೊ ಅದಕ್ಕೆ ಇನ್ನೇನು ಮಾಡೋದು, ಹೋಯ್ತು, ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇವಾಗ ಪ್ರಸಾದ ತಿನ್ಕೊಂಡು ಕೊಟ್ಟಿದ್ವಿ. ನಮ್ಮಮ್ಮ ನಮ್ಮಣ್ಣ ಎಲ್ಲ ನೋಡಿಬಿಟ್ರೆ ಸವಿಗೆ ಹೋಗಿತಾರೆ. ನಕ್ಕಂಡು ಬೇರೆ ಹೇಳ್ತಾ ಇದ್ದೀನಿ. ಅದು ಇನ್ನು ಏನು ಮಾಡೋಕ್ಕಾಗಲ್ಲ, ಹೋಯ್ತು. ಎಷ್ಟು ಹುಡುಕರು ಸಿಗಲ್ಲ ಅಂದಮೇಲೆ ಏನು ಮಾಡೋಕ್ಕಾಗುತ್ತೆ ಅಷ್ಟೇ. ಮನಸಲ್ಲೇ ಒಳಗೆ ಅಳ್ತಾ ಇದ್ದೀನಿ, ಬಟ್ ತೋರ್ಸೋಕ್ಕಾಗ್ತಿಲ್ಲ ಅಷ್ಟೇ. ಇವಾಗಿನೇ ಮತ್ತೆ ಊಟ ಮಾಡ್ದದ ಇಲ್ಲ
ಏನ್ ಚಾರ್ಲಿ ಹೊಟ್ಟೆ ತುಂಬಿದ್ರೆ ಊಟ ಮಾಡೋದು ಬೇಡ ಇಲ್ಲಾಂದ್ರೆ ಏನಾದ್ರು ತಿನ್ನೋದು ಚಾರ್ಲಿ ಅಷ್ಟೇ ಗೈಸ್ ಮನೆಗೆ ಹೊರಟೋಗ್ಬಿಡ್ತೀವಿ ಊಟ ಕೆ ಆರ್ ಎಸ್ಸಿಗೆ ಹೋಗೋಣ ಟೈಮ್ ಆದರೆ ಕೆ ಆರ್ ಎಸ್ಗೂ ಹೋಗ್ತೀವಿ ನಮ್ಮ ಮನೇಲಿ ಅದೇ ಫೋನ್ ಮಾಡ್ತಿದ್ದಾರೆ ನಮ್ಮಣ್ಣ ಏನು ಹೇಳೋದು ಅಷ್ಟೇ ಗೈಸ್ ಇನ್ನೇನು ಇಲ್ಲ ತುಂಬ ನೋವ್ತಾ ಇದೆ ಒಡೆಯಾರ ಹತ್ರ ಇದ್ದೀವಿ ರಿಟರ್ನ್ ಹೋಗ್ತಾ ಇದೀವಿ ಹಿಂಗೆ ಬಂದ್ವಿ ಸೊ ಹಂಗೆ ವಿಡಿಯೋ ಮಾಡ್ಕೊತಾ ಇದೀವಿ ಅಷ್ಟೇ ನಾನು ಮಾತ್ರ ಲೈಟ್ ಹಾಕೊಂಡು ಸೊ ಗೈಸ್ ನಿನ್ನೆ ರಿಟರ್ನ್ ಬರೋದಕ್ಕೆ 11:30 ಆಗೋಯ್ತು. ಹಾಗಾಗಿ ಮಂಜುಳ ಚಾರ್ವಿ ನಮ್ಮ ಮನೇಲೇ ಇದ್ದು ಇವಾಗ ಅವ್ನ ರಿಟರ್ನ್ ಬಿಟ್ಟು ಬರೋಕ್ಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಹೋಪ್ಸೋ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಭಾವನಗೌಡ ಯೂಟ್ಯೂಬ್ ಚಾನಲ್. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ಆ್ಯಂಡ್ ಟೇಕ್ ಕೇರ್. ಲವ್ ಯು. ಬಾಯ್.